ಇಲ್ಲಿ ಮುಖ್ಯವಾಗಿ ಮೇಯ್ನ್ ಎಂಟ್ರೆನ್ಸ್ ಬಂದು ಬಂಡೆಪಾಳ್ಯ ಗೇಟ್, ಬ್ಯಾಕ್ ಗೇಟ್ ಆಫ್ ಸಿದ್ಧಗಂಗಾ ಮಠ ಸಾರ್ವಜನಿಕರು ಹೋಗೋಕ್ಕೆ ಮುಖ್ಯವಾಗಿ ಇರುವುದು. ಅದು ಬಿಟ್ಟು ಮೇಯ್ನ್ ಗೇಟಲ್ಲಿನೂ ಸಹ ಸುಮಾರು ಬೆಳಗ್ಗೆ 9 ತನಕ ಅಲೋ ಮಾಡಲಾಗುತ್ತೆ, 9-9:30 ತನಕ. ಅದು ಮೀರಿ ಎಕ್ಸಿಬಿಷನ್ ಗ್ರೌಂಡ್ಸ್ ಮಠದಲ್ಲಿ ಏನಿದೆ ಅಲ್ಲಿ ಒಂದು ಎಂಟ್ರಿ ಗೇಟ್ ಇದೆ ರೈಲ್ವೆ ಸ್ಟೇಷನ್ ಸೈಡಿಂದ. ಅಲ್ಲಿ ಈ 3 ಎಂಟ್ರಿಯಿಂದ ಸಾರ್ವಜನಿಕರನ್ನು ಒಳಗೆ ಬಿಟ್ಕೊಳ್ತೀವಿ. ಸೊ ಸಾರ್ವಜನಿಕರು ಸಹ ಕೋಆಪ್ರೇಟ್ ಮಾಡಬೇಕು. ದೊಡ್ಡ ದೊಡ್ಡ ಬ್ಯಾಗ್ಗಳು, ರೆಸ್ಟ್ರಿಕ್ಟೆಡ್ ಐಟಮ್ಸ್ ಏನಿದ್ದಾವೆ ಅವೆಲ್ಲ ತರದೆ ಅಲ್ಲಿಗೆ ಬಂದು ಕಾರ್ಯಕ್ರಮ ನೋಡಿಕೊಂಡು ವಾಪಸ್ ಹೋಗಬೇಕು ಅಂತ ತಿಳಿಸ್ತಾ ಇದ್ದೀನಿ. ಈ ವಾಟರ್ ಬಾಟಲ್ ಕಾರ್ಯಕ್ರಮ ಸ್ಥಳದಲ್ಲಿ ಈಗಾಗಲೇ ನಾವೆಲ್ಲ ಅಲ್ಲಿ ಬಂದಿರೋ ಸಾರ್ವಜನಿಕರಿಗೆ ಅಲ್ಲಿ ಲೋಕಲ್ ಮಠ ಅಡ್ಮಿನಿಸ್ಟ್ರೇಷನ್ಗೆ ತಿಳಿಸಲಾಗಿದೆ. ಕಾರ್ಯಕ್ರಮ ಸ್ಥಳದಲ್ಲಿ ಕುಡಿಯೋ ನೀರಿಗೆ ಬಾಟಲ್ಸ್ ಕೊಡೋಂಗಿಲ್ಲ. ಆಮೇಲೆ ಅಲ್ಲಿ ಯಾವುದೇ ಊಟದ ವ್ಯವಸ್ಥೆ ಆಗಲಿ, ಅನ್ನದ ವ್ಯವಸ್ಥೆ ಆಗಲಿ ಕಾರ್ಯಕ್ರಮದ ನಡೆಯೋ ಜಾಗದಲ್ಲಿ ಅಲೋ ಮಾಡೋದಿಲ್ಲ. ದಾಸೋಹ ವ್ಯವಸ್ಥೆ ಎಲ್ಲಿದೆ ಅಲ್ಲಿಗೆ ಹೋಗಿ ಅವರು ಊಟ ಮಾಡ್ಕೋಬೇಕು. ಜೊತೆಗೆ ದೊಡ್ಡ ದೊಡ್ಡ ಬ್ಯಾಗ್ಗಳಾಗಲಿ, ಇಲ್ಲೀಗಲ್ ಐಟಮ್ಸ್ ಆಗಲಿ ಕಾರ್ಯಕ್ರಮ ಸ್ಥಳಕ್ಕೆ ತರಬಾರದು. ಮಠದಲ್ಲಿ ರಾಷ್ಟ್ರಪತಿಗಳು ಅಲ್ಲಿ ಗದ್ದಿಗೆಗೆ ಭೇಟಿ ಕೊಡೋದು, ಈ ಥರದ್ದು ಎಲ್ಲೆಲ್ಲೆಲ್ಲ ಏನೇನು ಕಾರ್ಯಕ್ರಮ ಅವ್ರದ್ದು ಈಗಾಗಲೇ ಸ್ಕೆಡ್ಯೂಲ್ ಆಗಿದೆ. ಒಂದು ಮಠದಲ್ಲಿ ಬಂದು ಗದ್ದಿಗೆ ನೋಡಿಕೊಂಡು ವಾಪಸ್ಸು ಸ್ಟೇಜ್ ಕಾರ್ಯಕ್ರಮ ನೋಡಿಕೊಂಡು ಬರ್ತಾರೆ. ಸೊ ಆ ಕಾರ್ಯಕ್ರಮಕ್ಕೆ ಅನುಗುಣವಾಗಿ ಈಗಾಗಲೇ ಬಂದೋಬಸ್ತ್ ಅರೇಂಜ್ಮೆಂಟ್ ಮಾಡಲಾಗಿದೆ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. 100 ಜನ ಫೋರ್ಸ್ ಅನ್ನು ನಾವು ಡೆಪ್ಲಾಯ್ ಮಾಡಲಾಗಿದೆ. ವೆಹಿಕಲ್ ಡೈವರ್ಷನ್ ಈಗಾಗಲೇ ಹೇಳಿದಂಗೆ SS ಸರ್ಕಲಿಂದ ಬಟ್ವಾಡಿ ತನಕ, ಬಟ್ವಾಡಿಯಿಂದ ಕ್ಯಾತ್ಸಂದ್ರ ಸರ್ಕಲ್ ತನಕ, ಮತ್ತು ಕ್ಯಾತ್ಸಂದ್ರ ಸರ್ಕಲಿಂದ ಮಠ ಪ್ರಿಮಿಸಸ್ ತನಕ ಈ ಜಾಗಗಳು ಟ್ರಾಫಿಕ್ ಮೂವ್ಮೆಂಟ್ ರೆಸ್ಟ್ರಿಕ್ಷನ್ ಮಾಡಲಾಗುತ್ತೆ. ಹಾಗಾಗಿ ಸಾರ್ವಜನಿಕರು ಹೆಚ್ಚು ರಿಂಗ್ ರೋಡ್ ಬಳಸಬೇಕು ಮತ್ತು ಶಿರಾ ಗೇಟ್ ಮೂಲಕ ಅವ್ರು ಟ್ರಾವೆಲ್ ಪ್ಲ್ಯಾನ್ ಮಾಡ್ಕೋಬೇಕು. ಈ ರೆಸ್ಟ್ರಿಕ್ಷನ್ಸ್ ಜಾಸ್ತಿ ಹೆಚ್ಚು ಏನು ಇರಲ್ಲ. ಬೆಳಗ್ಗೆ ಸುಮಾರು 10 ಮಧ್ಯಾಹ್ನ 12 ಈ 2.5 ಗಂಟೆ ಸಮಯದಲ್ಲಿ ಟ್ರಾಫಿಕ್ ರೆಸ್ಟ್ರಿಕ್ಷನ್ಸ್ ಇರ್ತವೆ. ಮಧ್ಯದಲ್ಲಿ ವಾಪಸ್ ಬಿಡ್ತೀವಿ. ಬಟ್ ಆದಷ್ಟು ಬೇಕಾದ ರೂಟ್ಸ್ 1 ಏಪ್ರಿಲ್ 2026 ಸಿದ್ಧಗಂಗಾ ಮಠದಲ್ಲಿ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳ 119 ಜಯಂತಿಗೆ ಮಾನ್ಯ ರಾಷ್ಟ್ರಪತಿಗಳು ಬರ್ತಾ ಇದ್ದಾರೆ. ಸೊ ಅವರು ಬರ್ತಾ ಇರೋದ್ರಿಂದ ಜಿಲ್ಲೆಯಲ್ಲಿ ಕಟ್ಟುನಿಟ್ಟಾಗಿ ನಾವು ಬಂದೋಬಸ್ತ್ ಮಾಡಲಾಗಿದೆ. ಸುಮಾರು 1500 ಫೋರ್ಸ್ ಜೊತೆ ನಾವು ಬಂದೋಬಸ್ತ್ ಮಾಡಲಾಗಿದೆ. ಮಾನ್ಯರು ಬೆಳಗ್ಗೆ ಹೆಲಿಪ್ಯಾಡ್ ಅಲ್ಲಿ ಲ್ಯಾಂಡ್ ಆಗ್ತಾರೆ. ಅಲ್ಲಿಂದ ಸಿದ್ಧಗಂಗಾ ಮಠಕ್ಕೆ ಹೊರಟು ಅಲ್ಲಿ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ವಾಪಸ್ಸು ಅವರು ಬಂದಿರುವ ಹೆಲಿಕಾಪ್ಟರ್ ಮೂಲಕನೇ ವಾಪಸ್ಸು ಬ್ಯಾಂಗ್ಳೂರಿಗೆ ಹೋಗ್ತಾರೆ. ಇದರಲ್ಲಿ ಮುಖ್ಯವಾಗಿ ಸಾರ್ವಜನಿಕರು ತಿಳ್ಕೊಳ್ಬೇಕಾಗಿರೋದು ಏನಂದರೆ, ಆವತ್ತೊಂದು ದಿನ ಬೆಳಗ್ಗೆ ಸುಮಾರು 10-11 ಮಧ್ಯದಲ್ಲಿ ಮತ್ತು 11:30 12 ಮಧ್ಯದಲ್ಲಿ ಟ್ರಾಫಿಕ್ ರೆಸ್ಟ್ರಿಕ್ಷನ್ಸ್ ಇರ್ತವೆ. ಸೊ ಈ ಸಮಯದಲ್ಲಿ ಸಾರ್ವಜನಿಕರು ಪೊಲೀಸರ ಜೊತೆ ಕೋಆಪ್ರೇಟ್ ಮಾಡಬೇಕು ಅಂತ ತಿಳ್ಕೊಳ್ತಾ ಇದ್ದೀವಿ. ಎಸ್ಪೆಷಲಿ BH ರೋಡ್ ಮತ್ತು ಬಟ್ವಾಡಿಯಿಂದ NH4 ಸರ್ಕಲ್ ತನಕ, ಕ್ಯಾತ್ಸಂದ್ರ ಸರ್ಕಲ್ ತನಕ NH ರೋಡ್, ಶಿರಾ ರೋಡ್ ಮತ್ತು ಸಿದ್ಧಗಂಗಾ ಮಠ ಪ್ರೆಮಿಸಸ್ ಈ ಜಾಗಗಳು ಮತ್ತು ಯೂನಿವರ್ಸಿಟಿ ಪ್ರೆಮಿಸಸ್ ಈ ಜಾಗಗಳು ಅಂಡರ್ ಬಂದೋಬಸ್ತು ಇರುತ್ತೆ. ಟ್ರಾಫಿಕ್ ರೆಗ್ಯುಲೇಷನ್ಸ್, ಮೂವ್ಮೆಂಟ್ ರೆಗ್ಯುಲೇಷನ್ಸ್ ಇರ್ತವೆ. ಹಾಗಾಗಿ ದಯವಿಟ್ಟು ಸಾರ್ವಜನಿಕರು ಆ ದಿನ ಹೇಳಿರೋ ಸಮಯಗಳಲ್ಲಿ ಪೊಲೀಸರ ಜೊತೆ ಕೋಆಪ್ರೇಟ್ ಮಾಡಿ ಕಾನ್ವಾಯ್ ಮೂವ್ಮೆಂಟ್ ಜಾಗಗಳಲ್ಲಾಗಲಿ, ಸೆಕ್ಯೂರಿಟಿ ಕವರಲ್ಲಿ ಇರುವ ಜಾಗಗಳಲ್ಲಾಗಲಿ ಕೋಆಪ್ರೇಟ್ ಮಾಡಿ ಅಲ್ಲಿ ಎಂಟರ್ ಮಾಡದೇ ಇರದಂಗೆ ನೋಡ್ಕೋಬೇಕಾಗುತ್ತೆ.